ಸುದ್ದಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ಜುಲೈ 1ರಿಂದ ಏರಿಕೆಯಾಗಲಿದೆ ರೈಲ್ವೆ ಟಿಕೆಟ್ ದರ. ಎಸಿ, ನಾನ್ ಎಸಿ, ಎಕ್ಸ್ಪ್ರೆಸ್ ದ್ವಿತೀಯ ದರ್ಜೆಗೆ ಅನ್ವಯ. ಪ್ರಯಾಣಿಕರಿಗೆ ಹೊರೆಯಾಗದಂತೆ ಏರಿಕೆಗೆ ಮುಂದಾದ ರೈಲ್ವೆ ಇಲಾಖೆ. ಭದ್ರಾ ಬಲದಂಡೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿ. ಹಾಗೆ ಮಣ್ಣು ಮುಚ್ಚಿದ್ರೆ ನಾವು ನಿಮ್ಮನ್ನ ಮುಚ್ಚುತ್ತೇವೆ. ಇಂಜಿನಿಯರ್ಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ರೈತ ಮುಖಂಡ ಕೆಟಿ ಗಂಗಾಧರ್. ಎಣ್ಣೆ ಹೊಡೆದು ಆಂಬ್ಯುಲೆನ್ಸ್ ಚಾಲನೆ ಮಾಡಿದ ಭೂಪ. 13,000 ದಂಡ ವಿಧಿಸಿದ ಶಿವಮೊಗ್ಗ ಸಂಚಾರಿ ಪೊಲೀಸರು. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋರಿಗೆ ಖಡಕ್ ಎಚ್ಚರಿಕೆ. ಜುಲೈ 1ರಿಂದಲೇ ಏರಿಕೆಯಾಗಲಿದೆ ರೈಲ್ವೆ ಟಿಕೆಟ್ ದರ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ನಡುವೆ ಈಗ ರೈಲ್ವೆ ಇಲಾಖೆಯೂ ಸಹ ಟಿಕೆಟ್ ದರ ಏರಿಕೆ ಮುಂದಾಗಿದೆ. ಪ್ರಯಾಣಿಕರಿಗೆ ಹೊರೆಯಾಗದಂತೆ ಎಕ್ಸ್ಪ್ರೆಸ್ ರೈಲು ದರದಲ್ಲಿ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಳ ಮತ್ತು ಎಸಿ ದರ್ಜೆಯ ಟಿಕೆಟ್ಗಳ ದರದಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಮಾಡಲು ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜುಲೈ 1ರಿಂದಲೇ ನೂತನ ದರ ಜಾರಿಗೆ ಬರುವ ಸಾಧ್ಯತೆಗಳು ಇವೆ. ಪ್ರಯಾಣಿಕರಿಗೆ ಹೊರೆಯಾಗದಂತೆ ಈ ಕ್ರಮವನ್ನ ರೈಲ್ವೆ ಇಲಾಖೆ ಪರಿಷ್ಕರಣೆ ಮಾಡಲು ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ಅಮೀರ್ ಖಾನ್ ಭೇಟಿ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ಮತ್ತು ಅಮೀರ್ ಖಾನ್ ಭೇಟಿಯಾಗಿದ್ದಾರೆ.
ಅರೆ ಏನಪ್ಪ ಯಾವ ಫಿಲಂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ? ಇದೊಂದು ಆಕಸ್ಮಿಕ ಭೇಟಿ ಅಷ್ಟೇ. ಹೌದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗುವುದಕ್ಕಾಗಿ ರಾಷ್ಟ್ರಪತಿ ಭವನಕ್ಕೆ ಸಿದ್ದರಾಮಯ್ಯ ತೆರಳಿದ್ರು. ಈ ವೇಳೆ ಆಮಿರ್ ಖಾನ್ ಕೂಡ ಅಲ್ಲಿ ಸಿಕ್ಕಿದ್ದಾರೆ. ಕೆಲ ಸಮಯ ಇಬ್ಬರು ಕೂಡ ಪರಸ್ಪರ ಉಭಯ ಕುಶಲೋಪರಿ ವಿಚಾರಿಸಿಕೊಂಡಿದ್ದಾರೆ. ಆಮಿರ್ ಖಾನ್ ಭೇಟಿ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ದೆಹಲಿಯಲ್ಲಿ ಇಂದು ರಾಷ್ಟ್ರಪತಿಗಳ ಭೇಟಿಗಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳಿದ ವೇಳೆ ಬಾಲಿವುಡ್ ಸಂವೇದನಾಶೀಲ ನಟ, ನಿರ್ದೇಶಕ ಆಮಿರ್ ಖಾನ್ ಅವರು ಆಕಸ್ಮಿಕವಾಗಿ ಎದುರಾದರು. ಸಿನಿಮಾ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ, ಧನಾತ್ಮಕ ಬದಲಾವಣೆಗೆ ದುಡಿಯುವ ಅವರೊಳಗಿನ ಸಾಮಾಜಿಕ ಮುಖಿ ವ್ಯಕ್ತಿತ್ವ ನಟನೆಯನ್ನು ಮೀರಿ ಜನರಿಗೆ ಅವರನ್ನು ಹೆಚ್ಚು ಆಪ್ತವಾಗಿಸಿದೆ. ಅವರ ಮುಂದಿನ ಚಿತ್ರಗಳಿಗೆ ಶುಭವಾಗಲಿ ಎಂದು ಹಾರೈಸಿ ಆರೋಗ್ಯದ ಕಾಳಜಿಯೂ ವಹಿಸುವಂತೆ ಸಲಹೆ ನೀಡಿದೆ ಎಂದು ಹೇಳಿಕೊಂಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಹೋಗೋರು ಇನ್ಮುಂದೆ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಏನ್ ಬೇಕಾದ್ರೂ ಆಗಬಹುದು. ಅದಕ್ಕೆ ಪೂರಕವಾಗುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಆಂಬ್ಯುಲೆನ್ಸ್ ಚಾಲಕ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಜೂನ್ 23ರಂದು ಸರ್ಕಿಟ್ ಹೌಸ್ ಸರ್ಕಲ್ನಲ್ಲಿ ಪಶ್ಚಿಮ ಸಂಚಾರಿ ಠಾಣೆ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ರು. ಆಗ ಆಂಬ್ಯುಲೆನ್ಸ್ ವಾಹನ ಚಾಲಕ ಮದ್ಯಪಾನ ಮಾಡಿರೋದು ಪತ್ತೆಯಾಗಿದೆ. ಜೊತೆಗೆ ವಾಹನಕ್ಕೆ ಇನ್ಸೂರೆನ್ಸ್ ಸಹ ಇರಲಿಲ್ಲ. ಹಾಗಾಗಿ ನ್ಯಾಯಾಲಯ 13,000 ರೂಪಾಯಿ ದಂಡ ವಿಧಿಸಿದೆ.
ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಭದ್ರಾ ಡ್ಯಾಂನ ಬಲ ಕಾಲುವೆ ಹೊಡೆದಿರೋದು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಇದೀಗ ಹೊಡೆದ ಕಾಲುವೆಯನ್ನು ಸರಿಯಾಗಿ ಮುಚ್ಚದೇ ಇದ್ರೆ ನಾವು ನಿಮ್ಮನ್ನ ಮುಚ್ಚುತ್ತೇವೆ ಎಂದು ಇಂಜಿನಿಯರ್ಗಳಿಗೆ ರೈತ ಮುಖಂಡ ಕೆಟಿ ಗಂಗಾಧರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಲ್ ಜೀವನ್ ನಿಗಮ್ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ನಡೀತಾ ಇದ್ದು ಅದಕ್ಕೆ ಕಾಲುವೆಯಿಂದ ನೀರು ತೆಗೆಯಲು ಇಂಜಿನಿಯರ್ಗಳು ಮುಂದಾಗಿದ್ದಾರೆ. ಇದುವೇ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದ್ದು ಶಿವಮೊಗ್ಗ ಮತ್ತು ದಾವಣಗೆರೆ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೇ ವಿಷಯ ಕಾಡದಲ್ಲಿ ನಡೆದ ಸಭೆಯಲ್ಲೂ ಚರ್ಚೆಯಾಗಿ ರೈತ ಮುಖಂಡ ಕೆಟಿ ಗಂಗಾಧರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಡ್ಯಾಮ್ ರಕ್ಷಣೆಗೆ ದಯಮಾಡಿ ಹೇಳಿ ಸಿದ್ದರಾಮಯ್ಯಗೆ ಬಿಟ್ಬಿಡಿ, ಇವ್ರು ಮಾತು ಕೇಳಬೇಡ್ರಿ, ಸುಮ್ಮನೆ ಅದನ್ನು ಸೀಲ್ ಮಾಡಿ ಕೆಳಗಡೆ ಇದು ಡ್ಯಾಮ್ ಇದೆ ಕೆಳಗೆ ತಮ್ಮ ಜಾಕ್ವೆಲ್ ಮಾಡ್ತು ಅಲ್ಲಿಂದ ಆಕ್ಟಿವೇಟ್ ಆ ಈಶ್ವರಪ್ಪ ಅಜ್ಞಾನ ಮಗ ಅವನ ಕೈಲಿ ಆಕ್ಟಿವೇಟ್ ಮಾಡಿಸಿ ಇಷ್ಟೆಲ್ಲ ಮಾಡ್ತೇವೆ ಅವ್ನು ಮಂತ್ರಿ ಆದಾಗ ನಿಮಗೇನಾಗಿದೆ ಮರ ಇನ್ನೂ ಒಳ್ಳೆ ಕೆಲಸ ಮಾಡೋಣ, ನೀನೇನು ತಲೆ ಕೆಲಸ ಬೇಡ, ಹಠ ಮಾಡಬೇಡ. ನಾಳೆ ನೀನು ನಾನು ಬರ್ತೀನಿ, ಸಿದ್ದರಾಮಯ್ಯ ತಗೋಣ, ಡಿ ಕೆ ಶಿವಕುಮಾರ್ ತಗೋಣ, ನಾವು ಮಾಡ್ಸೋಣ, ಯಾರು ಆತಂಕ ಪಡಬೇಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, ವಾಟ್ ಹರೀಶ್ ಅಣ್ಣ ಸಿದ್ದೇಶ್ವರ ಸೇರಿ ನೀರು ಹೋಗಿಲ್ಲ, ಅದಕ್ಕೆ ಭಾಳ ಅಪಾಯ ಇದೆ, ನಾವು ನೀರು ಕೊಡ್ಬೇಕಾದ ಕೆಲಸ ಇದೆ. ಅವ್ರನ್ನ ಅಧ್ಯಕ್ಷ ಅದನ್ನೇ ಹೇಳ್ತಾ ಇದ್ವಿ, ನಾವು ಅಲ್ಲಿ ಜಗಳ ಮಾಡ್ತೀವಿ, ಅಲ್ಲಿ ಬೇಡ, ದಯಮಾಡಿ ಒಂದೇ ಪಾಯಿಂಟಿಗೆ ನಾನು ಇಷ್ಟು ಮಾಡ್ತಿರೋದು ಬಿಟ್ಟೆ. ಸರ್ಕಾರದ ಕಾರ್ಯಕ್ರಮ ಮಾತ್ರ ನಾನು ಖಂಡಿತ ಎಲ್ಲೂ ವಿರೋಧ ಮಾಡಲ್ಲ, ಕುಡಿಯೋ ನೀರಿಗೆ ನಾನು ವಿರೋಧ ಮಾಡಿ. ದಿಸ್ ಇಸ್ ಮೈ ಅಪೀಲ್. ಜಗ್ಗುತ್ತೆ ಅಂತ ಗೊತ್ತಿಲ್ಲ. ಈಗ ಆ ಸ್ಲೀವ್ಸ್ ಏನು ಕಿತ್ತಿದ್ದೀರಾ ಅಲ್ಲಿಂದ ಒಂದು 200 ಮೀಟರ್ಸ್ ಸಿಮೆಂಟ್ ಲೈನಿಂಗ್ ಆಗಬೇಕು, ಕಾಂಕ್ರೀಟು ಪಿತ್ ಹಾಕಿ ರಾಡ್ ಹಾಕಿ ಈ ಕಡೆ ಡ್ಯಾಮ್ವರೆಗೂ ಮಾಡಬೇಕು. ಮಾಡಿದ್ರೆ ಹಂಗೆ ಮಣ್ಣು ಮುಚ್ಚಿದ್ರೆ ನಾವು ನಿಮ್ಮನ್ನು ಮುಚ್ಚುತ್ತೇವೆ. ಯಾಕೆಂದ್ರೆ 100% ಅದು ಲೂಸ್ ಆಯಿತು, ಗುಡ್ಡ ಫಾರ್ಮೇಶನ್ ಆಗಿರೋ ಜಾಗ. ಲಕ್ಕಿಲಿ ಇಷ್ಟು ವರ್ಷ ನಮಗೆ ಜಪಾನ ಮಾಡಿದೆ, ಬಟ್ ವಿ ಡೋಂಟ್ ನೋ ಹೌ ವೆನ್ ಸ್ಲೈಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ವಾತಾವರಣ ಹೆಂಗಿದೆ, ಅರ್ಥಕ್ವೇಕ್ ಆಗ್ತಾ ಇದೆ ಅಂತ ಜಲಾಶಯ ಪಕ್ಕದಲ್ಲಿ ಹೋಗಿ ಆ ಕಾಲುವೆನ ಕೇವಲ 30 ಕ್ಯೂಸೆಕ್ ನೀರಿಗೆ ಬಗಿತೀರಲ್ಲ, ನಿಮ್ಗೇನು ಸೈನ್ಸ್ ಬಗ್ಗೆ ಅರ್ತ್ ಬಗ್ಗೆ ಒಂದು ವಿಷನ್ ಇದೆಯಲ್ರಿ, ವಿಷನ್ ಇಂದ ಮಾಡ್ತಾರೆ ಅಂದ್ರೆ ಆ ಸರ್ಫೇಸ್ ಎಷ್ಟು ಹೈಟಲ್ ಇದೆ ಆ ಗುಡ್ಡ. ನಿಮ್ಗೇನಪ್ಪ ಅಲ್ಲಿಂದ ಗ್ರಾವಿಟಿಯಿಂದ ನೀರು ಬಂದು ನಿಮ್ ತೊಟ್ಟಿಗೆ ಬಿದ್ದುಬಿಡುತ್ತೆ,
ನೀರು ತರ್ಬೇಕಂದ್ರಿ, ಕರೆಂಟನ್ನು ಉತ್ಪಾದನೆ ಮಾಡ್ಬೇಕಂದ್ರಿ, ಆ ದುಡ್ಡನ್ನು ಮತ್ತೆ ಫಾರ್ಮೇಷನ್ ಮಾಡೋಕ್ಕೆ ಮಾಮೂಲಿ ಸಾಧ್ಯತೆ ಇದ್ರಿ ಅಂತ ಅಪಾಯದ ಜಾಗದಲ್ಲಿ ಹೋಗಿ ಅರ್ಜಿದಿರಲ್ಲ. ಯಾರಿಗೋಸ್ಕರ ಹರೀಶ ಸುಮ್ಮನೆ ಕೂತ್ರೆ ನಾನೇ ಬರ್ತೀನಿ ನಿಮ್ಮ ಕ್ಷೇತ್ರಗಳಿಗೆ, ಹುಡುಗಾಟ ಮಾಡಬೇಕು. ಒಳ್ಳೆಯದು, ನೀವು ಇಂಜಿನಿಯರ್ಸ್ಗಳು ಅಪಾಯಗಳನ್ನು ಸರ್ಕಾರಕ್ಕೆ ಹೇಳಬೇಕು. ಹೇಳ್ದಲ್ಲೇ ಅವರಿಗೆ ಥಿಯರಿಟಿಕಲ್ ಆಗಿ ಏನೋ ಮಾಡಿಬಿಟ್ಟು ಪ್ರಾಕ್ಟಿಕಲ್ ಆಗಿ ಕಟ್ಟಕ್ಕೆ ನಾನು ಹೊಣೆಗಾರ. ಪ್ರಾಕ್ಟಿಕಲ್ಗೆ ಸಫರರ್ಸು ನಾವು, ಸಕ್ಸಸ್ ಆದರೆ ಟೆಕ್ನಿಕಲ್ಗೆ ಬಹುಮಾನ ಪಡೆಯಕ್ಕೆ ನೀವು. ಅಂದ್ರೆ ಹಂಗಾಗಿ ಸಾಧ್ಯ ಇಲ್ಲ ಇನ್ನು ಮುಂದೆ. ಹಾಗಾಗಿ ಇಲ್ಲಿ ಭಾಳ ಮುಖ್ಯವಾಗಿ ನಾನು ನಿಮ್ಗೆ ವಿನಂತಿ ಮಾಡೋದು ಏನಪ್ಪ ಅಂತಂದರೆ, ನಾವು ಸರ್ಕಾರದ ಯೋಜನೆ ವಿರೋಧ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ. ನೇರವಾಗಿ ಹೇಳ್ತೀನಿ, ನೀರಿನ ವಿಷಯಕ್ಕೆ ಬರ್ತೀನಿ. ಸಿದ್ದೇಶಣ್ಣ ಹೇಳಿದ್ರು, ಹರೀಶ್ ಹೇಳಿದ್ರು, ನೀರು ಜಾಸ್ತಿ ಬಿಡಲ್ಲ. ಅಲ್ಲಿ 30 ಕ್ಯೂಸೆಕ್ ನೀರು ಜಾಸ್ತಿ ಬಿಡೋದ್ರಿಂದ ಆ ನೀರನ್ನ ನೀವು ಡ್ರಾ ಮಾಡಕ್ಕೆ ನಮ್ದೇನು ತೊಂದರೆ ಇಲ್ಲ. ನೀರು ನಮಗೆ ನಿತ್ಯ ಹರಿದ್ವರ್ಣ ಕಾರಣಗಳಿಂದ ನಮ್ದು ಭದ್ರೆಗೆ ನೀರು ಬಂದೇ ಬರುತ್ತೆ. ನೀರಿಗೆ ಯಾವ ತೊಂದರೆಗಳು ಇಲ್ಲ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ತೊಂದರೆ ಆಗಿಲ್ಲ. ಆದರೆ ಆ ನೀರನ್ನು ಬಳಸುವ ವಿಧಾನ ಮತ್ತು ತಾಂತ್ರಿಕತೆ ಮತ್ತು ವೈಜ್ಞಾನಿಕತೆ ಒಳಗೆ ಮಾತ್ರ ತಪ್ಪು ನಾವು ನಮ್ಮ ಅಪ್ಪನಿಗೆಲ್ಲ ಗುರಿಕಾದ ನಮಗೂ ಓದಿಸಿದ್ದಾರೆ. ನಾವು ವ್ಯವಸಾಯ ಮಾಡ್ತೀವಿ ಅಂತ ಬಂದಿದ್ದೀವಿ. ನಾವು ಚಿಪ್ ಇಂಜಿನಿಯರ್ ಆಗೋದಾಯ್ತು, ಅದನ್ನು ದೊಡ್ಡ ವಿಷಯ ಅಲ್ಲ. ಬಟ್ ನೀವು ಸರ್ಕಾರಕ್ಕೆ ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನು ಮಾತ್ರ ಮಾಡಿಕೊಡ್ತೀವಿ. ಇಲ್ಲಿ ಅಪರಾಧ ಬಗ್ಗೆ ಮಾತಾಡ್ತಿರೋದು. ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಾವು ಗೆದ್ದು ದ್ವೇಷ ಕಟ್ಟಿಕೊಂಡು ರಾಜಕೀಯ ಮಾಡಕ್ಕೆ ನಾವು ಬಂದಿಲ್ಲ. ನಾವು ಬಂದಿದ್ದು ನನ್ನ ಜಲಾಶಯ, ಸಾವಿರಾರು ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ಶ್ರಮ, ಅದು ಇವತ್ತು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಸರ್ಕಾರಕ್ಕೆ ಅರ್ಥ ಆಗದಲ್ಲೇ ದಾರಿ ತಪ್ಪಿದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ತಕ್ಷಣ ನಾವು ಚಳವಳಿ ಶುರು ಮಾಡಿರೋದು ಹೌದು. ಎಲ್ಲರೂ ಸ್ಪಂದಿಸಿದ್ದೀವಿ. ನಗನಗ್ತಾನೆ ಹೇಳ್ತೀನಿ, ಶ್ರೀನಿವಾಸ್ ಮಾಡಿದ ಅಂತ ಹೇಳಿ ನಾನೇ ಬೇಜಾರು ಮಾಡ್ಕೊಳ್ಳಲ್ಲ. ಯಾರು ಹೇಳಿಲ್ಲ, ದಯಮಾಡಿ ಇವತ್ತು ಬಂದಿದ್ದೀವಿ, ಮಂತ್ರಿಗಳೇ ಬಂದಿದ್ದ ಒಳ್ಳೇದಾಯ್ತು. ಹರೀಶ ಮತ್ತು ಸಿದ್ದೇಶಣ್ಣ ಬಂದಿದ್ದು ಇನ್ನೂ ಒಳ್ಳೇದು. ಯಾಕೆಂದ್ರೆ ಪರಿಣಾಮ ಇವ್ರಿಗೇನೆ. ಇನ್ನು ಎರಡನೇ ವಿಷಯ, ಇದು ಇಸ್ರೇಲ್ ಮತ್ತು ಇರಾನ್ ರಾಷ್ಟ್ರಗಳ ನಡುವಿನ ಯುದ್ಧ ಕೊನೆಗೂ ಮುಕ್ತಾಯವಾಗಿದ್ದು, ಉಭಯ ದೇಶಗಳ ನಡುವೆ ಕದನ ವಿರಾಮ ಜಾರಿಗೆ ಬಂದಿದೆ ಎಂದು ಟೆಹರಾನ್ ಖಚಿತಪಡಿಸಿದೆ. ಇಂದು ಬೆಳಗ್ಗೆ ಸಾಮಾಜಿಕ ಜಾಲತಾಣ ಟ್ರೂತ್ ನಲ್ಸ್ ಪೋಸ್ಟ್ ಮಾಡಿದ್ದ ಟ್ರಂಪ್ ಅವರು, ಎಲ್ಲರಿಗೂ ಅಭಿನಂದನೆಗಳು. ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇಸ್ರೇಲ್ ಮತ್ತು ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಗಳನ್ನು ಮುಗಿಸಿದ ನಂತರ ಸುಮಾರು 6 ಗಂಟೆಗಳಲ್ಲಿ ಕದನ ವಿರಾಮ ಪ್ರಾರಂಭವಾಗುತ್ತದೆ. 12 ಗಂಟೆಗಳ ಕಾಲ ಇದು ನಡೆಯುತ್ತದೆ. ನಂತರ ಯುದ್ಧವು ಮುಕ್ತಾಯವಾಗುತ್ತದೆ ಎಂದು ಹೇಳಿದ್ದರು. ಇದರ ಬೆನ್ನಲ್ಲೇ ಹೇಳಿಕೆ ನೀಡಿದ್ದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅಗರ್ಚಿ ಅವರು ಇಸ್ರೇಲ್ ಜೊತೆ ಕದನ ವಿರಾಮಕ್ಕೆ ಒಪ್ಪಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇರಾನ್ ಮೇಲೆ ಯುದ್ಧ ಆರಂಭಿಸಿದ್ದು ಇಸ್ರೇಲ್. ಈಗಿನವರೆಗೆ ಯಾವುದೇ ಕದನ ವಿರಾಮ ಅಥವಾ ಮಿಲಿಟರಿ ಕಾರ್ಯಾಚರಣೆಗಳ ನಿಲುಗಡೆಗೆ ಯಾವುದೇ ಒಪ್ಪಂದ ಆಗಿಲ್ಲ. ಇಸ್ರೇಲ್ ತನ್ನ ಕಾನೂನು ಬಾಹಿರ ಆಕ್ರಮಣವನ್ನು ನಿಲ್ಲಿಸಿದರೆ ನಾವು ಯುದ್ಧ ಮುಂದುವರಿಸುವ ಉದ್ದೇಶ ಹೊಂದಿಲ್ಲ.
ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳ ನಿಲುಗಡೆ ಬಗ್ಗೆ ಅಂತಿಮ ನಿರ್ಧಾರವನ್ನು ನಂತರ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದರು. ಇದೀಗ ಉಭಯ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದ್ದು ಅಂತಿಮವಾಗಿ 12 ದಿನಗಳ ಯುದ್ಧ ಕೊನೆಗೂ ಮುಕ್ತಾಯಗೊಂಡಿದೆ. ಯುದ್ಧ ನಿಲ್ಲಿಸುವುದಾಗಿ ಇರಾನ್ ಘೋಷಣೆ ಮಾಡಿದ್ದು, ಕದನ ವಿರಾಮ ಜಾರಿಗೆ ಬರುವ ಕೊನೆಯ ಕ್ಷಣದವರೆಗೂ ಹೋರಾಡಿದ್ದೇವೆ ಎಂದು ಇರಾನ್ ಹೇಳಿದೆ. ಆದರೆ ಕದನ ವಿರಾಮದ ಬಗ್ಗೆ ಇಸ್ರೇಲ್ ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಏನ್ ನಿಮ್ ಪ್ರಾಬ್ಲಮ್? ಯಾಕೆ ರಸ್ತೆ ಕೆಲಸ ಮಾಡಿಲ್ಲ? ಜನ ನನಗೆ ಕೇಳ್ತಾರೆ, ನಾನೇನು ಹೇಳಬೇಕು? ಹೀಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಾಗರ ನಗರ ಸಭೆಯಲ್ಲಿ ನಡೆದ ಮೀಟಿಂಗ್ನಲ್ಲಿ ಅಧಿಕಾರಿಗಳನ್ನು ಕ್ಲಾಸ್ ತೆಗೆದುಕೊಂಡರು. ಸಾಗರ ನಗರಸಭಾ ವ್ಯಾಪ್ತಿಯಲ್ಲಿ ನಡೆದಂತಹ ಹಗರಣಗಳು ತಮ್ಮ ಗಮನಕ್ಕೆ ಬಂದಿದ್ದು, ಅಂತವರಲ್ಲಿ ಕೆಲವರನ್ನು ಅಮಾನತು ಹಾಗೂ ಕೆಲವರನ್ನು ವರ್ಗಾವಣೆ ಮಾಡಲು ಸೂಚಿಸಿದ್ದು, ಸಾಗರ ನಗರಕ್ಕೆ ಹೆಚ್ಚು ಪ್ರವಾಸಿಗರು ಬರುವುದರಿಂದ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಟೂರಿಸ್ಟ್ ಬರ್ತಾರೆ, ಸಾಗರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಜಡ್ಜ್ಗಳು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಬೇರೆ ಬೇರೆ ಜನ ಬರ್ತಾರೆ. ಏನು ಅಸಹ್ಯ ಆಗಲ್ವಾ ನೋಡಕ್ಕೆ ನಮಗೆ? ಯಾಕಪ್ಪ ನೀವು ಅಷ್ಟೇ ರೀ, ನೀವು ಹೋಗ್ಬೇಕು, ವಾರ್ಡಲ್ಲಿ ಹೋಗಬೇಕು. ಕಮಿಷನರ್ ಆಗಿ ಬೆಳಗ್ಗೆ ಒಂದೊಂದು 10 ವಾರ್ಡ್ ಮುಗಿಸ್ಬೇಕು, ಒಂದು 4-5 ವಾರ್ಡ್ ನಿಂತ್ಕೋಬೇಕು. ಮಾರನೇ ದಿವಸ 4-5 ವಾರ್ಡ್ ಇರಬೇಕು. ಬೆಳಗ್ಗೆ 5 ಗಂಟೆಗೆ ಹೋಗ್ಬಿಟ್ಟು ಆರಾಮಾಗಿ 8 ಗಂಟೆವರೆಗೆ ಇರಬೇಕು. ಆಮೇಲೆ ಬೇಕಾದ್ರೆ ಆಫೀಸಿಗೆ ನಿಧಾನ ಬನ್ನಿ. ಪಿಡಿಯವರೇ ನೋಡಿ, ಸ್ವಚ್ಛತೆ ನನಗೆ ಸ್ಯಾಟಿಸ್ಫೈ ಇಲ್ಲ. ಇವ್ರದ್ದು ಗಮನ ಹಚ್ತಾ ಇಲ್ಲ ಯಾರು ಇವರು. ಇವರು ನನಗೇನಾಗಿದೆ, ವಾರ್ಡ್ ಪಾಪ ಎಲ್ಲ ವಾರ್ಡ್ ಮೆಂಬರ್ಸು ಫೋನ್ ಮಾಡಿ ನನಗೆ ಹೇಳ್ತಾರೆ, ಸರ್ ಹಿಂಗಾಗಿದೆ ಅಂತ. ಪಬ್ಲಿಕ್ ಫೋನ್ ಮಾಡ್ತಾರೆ. ಇದಾಗಿದೆ ಪಾಪ. ಅವ್ರು ಏನು ಮಾಡಬೇಕು? ಅರೆ ಸ್ವಚ್ಛತೆಗೆ ಗಮನ ಹರಿಸೋದ್ರೆ ನೀವು ಏನು ಮಾಡ್ತಿದ್ರಿ ಅಂತ ನಾನು ಹೇಳೋದು. ಅದನ್ನು ನೀವು ತಗೋಬೇಕು. ಸ್ಟೆಪ್ ನೀವು ತಗೊಳ್ಳಿ. ಇವ್ರು ಮಾಡಿಲ್ಲ ಅಂದರೆ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ರಿ. ಯಾಕೆ ಇಟ್ಕೊಡ್ತೀರಿ ಇವ್ರನ್ನೆಲ್ಲ? ನೋಟಿಸ್ ಕೊಡಿ. ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಹಣ ಇದ್ದು ಉಳಿದ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಹಾಗೂ ಯಾವ ಗುತ್ತಿಗೆದಾರನು ಕಾಮಗಾರಿಯನ್ನು ಮಾಡುವುದಿಲ್ಲವೋ ಅಂತವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ವಜಾ ಮಾಡಲಾಗುವುದು. ಮಳೆ ಕಡಿಮೆಯಾದ ನಂತರದಲ್ಲಿ ಪ್ರತಿದಿನ ಬೆಳಗ್ಗೆ ನಗರದ 31 ವಾರ್ಡ್ಗಳಲ್ಲಿ ಸಂಚರಿಸಿ ಸಾರ್ವಜನಿಕ ಸಮಸ್ಯೆ ಆಲಿಸುವುದಾಗಿ ತಕ್ಷಣ ಪರಿಹಾರ ಒದಗಿಸಲಾಗುತ್ತದೆ ಎಂದರು. ನಗರಸಭೆ ವ್ಯಾಪ್ತಿಯಲ್ಲಿ ನನ್ನ ಕೆಲವೊಂದು ಗಮನಕ್ಕೆ ಬಂದಿದ್ದು, ಮತ್ತೆ ಪತ್ರಿಕೆಗಳಲ್ಲೆಲ್ಲ ಕೆಲವು ಈ ಹಗರಣಗಳ ಬಗ್ಗೆ ಎಲ್ಲ ಬಂದಂಥದ್ದನ್ನೆಲ್ಲ ಗಮನಿಸಿ ನಾನು ತಕ್ಷಣ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಕಮಿಷನರ್ಗೆ ಹೇಳಿದ್ದೆ. ಈ ಮೀಟಿಂಗ್ ಅಲ್ಲಿ ನನಗೆ ಎಲ್ಲ ಮಾಹಿತಿಗಳೆಲ್ಲ ಸಿಕ್ಕಿದೆ. ಸಂಬಂಧಪಟ್ಟ ಅಧಿಕಾರಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕೆಲವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆನಂತರ ಇನ್ನು ಕೆಲವ್ರನ್ನ ನಾವು ವರ್ಗಾವಣೆ ಮಾಡ್ಬೇಕನ್ನೋದು ತೀರ್ಮಾನ ಆಗಿದೆ. ನಮ್ಮ ಸಾಗರ ಇವತ್ತು ಪ್ರವಾಸಿಗರು ಬರೋದ್ರಿಂದ ಹೆಚ್ಚು ಒತ್ತನ್ನ ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಮತ್ತು ಇಲ್ಲಿ ಮೂಲ ಸೌಕರ್ಯಗಳು ಯಾವುದೇ ಕೊರತೆ ಇಲ್ಲದಂಗೆ ನೋಡ್ಕೊಳ್ಳುವಂಥದ್ದು ಆಗ್ಬೇಕು ಅನ್ನೋದು ಉದ್ದೇಶ. ಹಣದ ಕೊರತೆ ಏನಿಲ್ಲ. ಈ ನಗರ ಒತ್ತನದಲ್ಲಿ ಇವತ್ತು ಬಹಳಷ್ಟು ದುಡ್ಡು ಬಂದಿದೆ, ರಸ್ತೆ ದುಡ್ಡು ಬಂದಿದೆ, ಚರಂಡಿ ದುಡ್ಡು ಬಂದಿದೆ. ಆದ್ರೆ ಗುತ್ತಿಗೆದಾರ ಒಂದಿಷ್ಟು ಜನ ಮಾಡಲಿಲ್ಲ, ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೂ ಸಹ ಇವತ್ತು ಚಾರ್ಜ್ ಮಾಡಿದ್ದೀನಿ. ಒಟ್ಟಿನಲ್ಲಿ ನಗರಸಭೆ ನಮ್ಮ 31 ವಾರ್ಡು ಒಳ್ಳೆ ರೀತಿಯಲ್ಲಿ ಕಂಗೊಳಿಸ್ಬೇಕು ಅನ್ನೋದು ಉದ್ದೇಶ ನಮ್ದು ಇರೋದ್ರಿಂದ ಇವತ್ತು ಎಲ್ಲ ಹಕ್ಕುಪತ್ರ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದು ಸಹ ಇವತ್ತು ಸಭೆಯಲ್ಲಿ ಅವರ ಎಲ್ಲ ಅಧಿಕಾರಿಗಳಿಂದ ತೆಗೆದುಕೊಂಡಿದ್ದೀನಿ. ಮುಂದೆ ನಾನು ಸಹ ಈಗ ವಾರ್ಡಲ್ಲಿ ಓಡಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಪ್ರತಿ ವಾರ್ಡಲ್ಲೂ ಸಹ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಟ್ಟು ನಾನು ಸಹ ವಾರ್ಡಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ತೀನಿ. ನಾನು ಬಿಡೋದಿಲ್ಲ. ನಾನು ಪ್ರತಿ ವಾರ್ಡಲ್ಲೂ ನಾನು ಓಡಾಡ್ತೇನೆ. ನೆಕ್ಸ್ಟ್ ನನಗೂ ಒಂದು ವಾಕ್ ಆಗುತ್ತೆ. ಯಾಕಂದ್ರೆ ದಿನನಿತ್ಯ ಜನರು ನೋಡಿದಾಗ ಐತೆ, ಅದರಿಂದ ಒಂದಿಷ್ಟು
ಪಬ್ಲಿಕ್ ಒಪಿನಿಯನ್ ತಗೊಳಕ್ಕೂ ಅನುಕೂಲ ಆಗುತ್ತೆ. ನಾನೇ ಹೋಗ್ತೀನಿ ವಾರ್ಡ್ಗೆ ಹೋಗ್ಬಿಟ್ಟು ಒಪಿನಿಯನ್ ತಗೊಳ್ತಾ ಇದ್ದೀನಿ. ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. PD ಅವರು ಹೇಳಿದ್ದಾರೆ, ಅವರಿಗೂ ಗಮನ ಕೊಟ್ಟಿದ್ದೀನಿ, ಕಮಿಷನರಿಗೂ ಕೊಟ್ಟಿದ್ದೀನಿ. ಒಟ್ನಲ್ಲಿ ಸಾಗರ ಕ್ಷೇತ್ರದ ಈ ಒಂದು ನಗರಸಭೆ 31 ವಾರ್ಡ್ ಅಲ್ಲಿ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಇದ್ದಾರೆ, ಅವರು ಸ್ವಲ್ಪ ಓಡಾಡಿ ಕೆಲಸ ಮಾಡ್ತಾರೆ. ಜೊತೆಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಕೆಲಸ ಆಗ್ಬೇಕಷ್ಟೇ. ವಾರ್ಡ್ ಅಲ್ಲಿ ಯಾವುದೇ ಕಂಪ್ಲೇಂಟ್ ಬರ್ಬೋದು, ಏನು ತೊಂದರೆ ಆಗ್ಬಾರ್ದು, ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು ಅನ್ನೋದೊಂದು ಕರೆದಿರೋದು. ಮತ್ತೆ ಮೊನ್ನೆ ಮನೆ ಎಲ್ಲ ಬಿದ್ದೋಗಿತ್ತು, ಅದಕ್ಕೆ ಹಕ್ಕುಪತ್ರಕ್ಕೂ ಇದು ಕೊಟ್ಟಿರಲಿಲ್ಲ, ಏನು ಅವರಿಗೆ ಹಣನೂ ಕೊಟ್ಟಿರಲಿಲ್ಲ ಪರಿಹಾರ. ಅದಕ್ಕೆ ಗೈಡ್ ಲೈನ್ಸ್ ಇದೆ ಅಂತ ನಾಗಪ್ಪನವ್ರು ಹೇಳಿದ್ರು, ಅದು ಗೈಡ್ ಲೈನ್ಸ್ ಬಂದಿದೆ. ಅದಕ್ಕೂ ಸಹ ಈಗ 3 ದಿವಸದಲ್ಲಿ ಆ ಎಲ್ಲ ನೊಂದ ಜನರಿಗೆ, ಪಾಪ ಬಡವರಿಗೆ ನಾನು ಆಗಲೇ ಕೈಯಿಂದ ಕೊಟ್ಟಿದ್ದೀನಿ. ನಾನು ಅವರಿಗೆಲ್ಲ 5,000, 8,000, 10,000 ವರೆಗೆ ಕೈಯಿಂದ ಕೊಟ್ಟಿದ್ದೀನಿ. ಆದ್ರೆ ನೊಂದ ಜನರಿಗೆ ನನಗೆ ನಮ್ದು ಆದ್ಯತೆ ನೊಂದ ಜನರನ್ನು ನೋಡೋದು ನಮ್ದು ಮೊದಲು. ಅವ್ರಿಗೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ ನನಗೆ, ಅದು ಬಹಳ ಕೋಪ ಬರುತ್ತೆ ನಾಗಪ್ಪ. ಅದು ಆಗ್ಬೇಕು, ಯಾಕಂದ್ರೆ ಅಂತ ಜನರಿಗೆ. ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಪುರಸಭೆ ವ್ಯಾಪ್ತಿಯ ಹಳೆಸೊರಬದ ಗೌರಿಕೆರೆ ಮಠ ಸಮೀಪದ ರಸ್ತೆಯಲ್ಲಿ ಮಂಗಳವಾರ ಬೆಳಗಿನ ಜಾವ ಜಿಂಕೆಯೊಂದು ಮೃತಪಟ್ಟಿದೆ. ಪಟ್ಟಣದ ಹೊರವಲಯದ ಸೊರಬ ತವನಂದಿ ಮುಖ್ಯ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ಅಪರಿಚಿತ ವಾಹನ ಡಿಕ್ಕಿಯಾಗಿ ಜಿಂಕೆ ಗಾಯಗೊಂಡು ನರಳಾಡಿ ಮೃತಪಟ್ಟಿದೆ. ಬೆಳಗ್ಗೆ ಜಮೀನಿಗೆ ತೆರಳುವ ರೈತರು ಗಮನಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ಗೊತ್ತಾಗಿಲ್ಲ. ಅದೇ ರಾತ್ರಿ ಆಗಿರೋದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು, ಇಲ್ಲ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಕಳ್ಳನಿಗೆ ಎನ್ಕ್ವೈರಿ ಮಾಡೋಕೆ ಸಾಧ್ಯನಾ? ವಸತಿ ಇಲಾಖೆ ಮಾತ್ರವಲ್ಲ, ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಯವರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂದು ಕುಟುಕಿದರು. There is a state-sponsored corruption by Chief Minister Siddaramaiah himself. ಇವತ್ತು ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ವ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ಆರೋಪ ಮಾಡೋದ್ರಿಂದ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಏನೇ ಆರೋಪ ಇದ್ದರೂ ಪಕ್ಷದ ವೇದಿಕೆಯಲ್ಲಿ ಹೇಳ್ಕೋಬಹುದಲ್ವೇ? ಕೊನೆ ಪಕ್ಷ ಸಾಕ್ಷಿ ಪುರಾವೆ ಇದ್ದರೆ ಸಿಎಂ ಸಾಹೇಬರಿಗೆ ನೀಡಲಿ. ಇದು ಬಹಿರಂಗವಾಗಿ ಮಾತನಾಡೋದು ಸರಿಯೇ? ಯಾರು ಕುತ್ಕೊಂಡು ಮುಗ್ತಾ ಇದ್ದಾರೆ ಇವತ್ತು. ಅವ್ರು ಯಾರು ಕೂಡ ಬಹಿರಂಗವಾಗಿ ಆರೋಪಗಳು ಮಾಡಬಾರ್ದು, ಸಚಿವರುಗಳು ಆರೋಪ ಮಾಡಬಾರ್ದು. ನೀವು ಏನೇನು ಮಜಾ ಮಾಡ್ತೀರಿ ಮಜಾ ಮಾಡಿ, ಏನೇ ಇದ್ರೂ ಕೂಡ 4 ಗೋಡೆ ಮಧ್ಯೆ ಕುತ್ಕೊಂಡು ಮಾತನಾಡೋಣ, ರಾಜ್ಯದ ಜನರು ನೋವು ಮಾಡ್ಕೊಳ್ತಾರೆ ಅಂತೇಳಿ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಸಲಹೆ ನೀಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕಲ್ವೇ ಸರ್ಕಾರಕ್ಕಾಗಾದ್ರೆ? ನಾಚಿಕೆ ಆಗ್ಬೇಕಲ್ವೇ ಸರ್ಕಾರಕ್ಕಾಗಾದ್ರೆ? ಪಾಪ ಪ್ರಿಯಾಂಕಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹತಾಶರಾಗಿದ್ದಾರೆ. ಇವತ್ತು ಏನ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಕಾಂಗ್ರೆಸ್ ಶಾಸಕರಾದ BR ಪಾಟೀಲ್, ರಾಜು ಕಾಗೆ ಸೇರಿದಂತೆ ಹಲವರು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವುದರ ಬಗ್ಗೆ ನಾನೇನು ಹೇಳುವುದಿಲ್ಲ. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ಅವರು ಕೂಡ ಹತಾಶರಾಗಿದ್ದಾರೆ ರಾಜ್ಯದ ಪರಿಸ್ಥಿತಿಯನ್ನು ನೋಡಿ.
ಹೀಗೊಂದು ಪುಟ್ಟ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ? ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ. ವಾಟ್ಸಪ್ ವರದಿಗಾರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಲಂಚ ನೀಡದೆ ಸರ್ಕಾರಿ ಮನೆ ಸಿಗದು ಎಂದು ಕಾಂಗ್ರೆಸ್ ಶಾಸಕರೇ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಿಆರ್ ಪಾಟೀಲ್ ಬಾಯಿ ಮುಚ್ಚಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತೋಡರ ಮೇಲೆ ಎಫ್ಐಆರ್ ಆಗ್ತಾ ಇದ್ದಾರೆ. ಉದ್ಯಮಿ ಮೋಹನ್ ದಾಸ್ ಪೈ ಅವರ ಮೇಲೆ ಕೇಸ್ ಹಾಕಿರೋದು ಖಂಡನೀಯ ಎಂದು ಹೇಳಿದರು. ಮನೆಗಳನ್ನ ಕೊಡೋ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿನ ಕರೆದ್ರೆ ಅವ್ರ ಮುಂದೆ ಸಹ ನನಗೆ ಮಾತುಕತೆ ಪರಿಸ್ಥಿತಿಯನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಬಿ ಆರ್ ಪಾಟೀಲ್ ಕರೆದು ಅವ್ರ ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ. ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಪೈ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನು ಹೇಳಿ ಅವ್ರ ಮೇಲೆ ಎಫ್ಐಆರ್ ಹಾಕುವಂತ ಧೈರ್ಯ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದಿಂದ ದೂರ ಇರುವಂತವ್ರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕೆ ಆಗಲ್ಲ ಅನ್ನುವಂತ ಒಂದು ಭಯ ಹುಟ್ಟಿಸುವಂತ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ, ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆ ಹೆಜ್ಜೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಮತ್ತು ಇದೆಲ್ಲ ಸಂಗತಿಗಳನ್ನ ರಾಜ್ಯದ ಉದ್ಯೋಗಕ್ಕೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿ ಯಾವ ರೀತಿ. ಶಿವಮೊಗ್ಗದಲ್ಲಿ ಜೆಡಿಎಸ್ ಸೇರ್ಪಡೆಗೆ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕಿ ಶಾರದಾ ಪೂರ್ಯ ನಾಯಕ್ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ದೇಶವನ್ನು ಭದ್ರ ಮಾಡಲು ಜೆಡಿಎಸ್ ಗೆಲುವು ಅನಿವಾರ್ಯವಾಗಿದೆ ಎಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಜಿಲ್ಲಾ ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷ ಕೆವಿ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಇವತ್ತಿನ ಜನತಾದಳದ ಆಡಳಿತ ಇನ್ನೂ ಸಹ ಜನರ ಮನಸ್ಸಲ್ಲಿ ಅಚ್ಚುಳಿದೆ ಉಳಿದಿದೆ. ಬಹುಶಃ ಅದಕ್ಕೆ ಸರಿಯಾದ ಅಲ್ಲಲ್ಲೇ ನಮಗೆ ಅಭ್ಯರ್ಥಿಗಳು ಸಿಕ್ಕಲ್ಲಿ ಖಂಡಿತ ಮುಂದಿನ ದಿನದಲ್ಲಿ ಜನತಾದಳ ಏಕೈಕವಾಗಿ ಪಕ್ಷ ಹೊರಹೊಮ್ಮುವಂತ ಶಕ್ತಿ ಇರ್ತಕ್ಕಂಥದ್ದೇ. ಆದರೆ ನಮ್ಮ ಪಕ್ಷದ ದುರದೃಷ್ಟನೋ ಏನೋ ಅಲ್ಲಲ್ಲೇ ಸರಿಯಾದ ಒಂದು ಅಭ್ಯರ್ಥಿಗಳ ಕೊರತೆ ನಿಜಕ್ಕೂ ನಮಗಿದೆ. ಇಲ್ಲ ಅಂತ ನಾವು ಅದನ್ನ ಅಲ್ಲಗಳೆಯಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲೇ ಇವತ್ತು ನಿಖಿಲ್ ಅವರು ಹೆಚ್ಚಿನ ಒಂದು ಜವಾಬ್ದಾರಿ ತೆಗೆದುಕೊಂಡು ಹೊರಟಿದ್ದಾರೆ. ಹೋದ ಕಡೆಗೆಲ್ಲ ಸಹಜ, ಆ ಕಡೆ ಹೋದ ಕಡೆಗೆಲ್ಲ ಅವರು ಒಳ್ಳೆ ರೀತಿಯ ಒಂದು ಅದ್ದೂರಿಯಾದ ಸ್ವಾಗತ ಮಾಡೋದ್ರ ಜೊತೆಗೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಚಾಲನೆ ಕೊಟ್ಟು ಪಕ್ಷದ ಏನು ಮುಖಂಡರು ಕಾರ್ಯಕರ್ತರಿಗೆ ಒಂದು ರೀತಿಯ ಹೊಸ ಹುಡುಕತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗೆಲ್ಲ ಯಾವ್ಯಾವ ರೀತಿ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸೆಂಟ್ರಲ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವ್ರು ಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳು ಏನೇ ಇದ್ರೂ ಅದು ಸಂಪೂರ್ಣವಾಗಿ ರೈತರಿಗೆ ಸಂಬಂಧಪಡ್ತಕ್ಕಂಥ ನೀರಾವರಿ ಇರ್ಬೋದು,
ಸಾಕಷ್ಟು ಶುಗರ್ ಫ್ಯಾಕ್ಟ್ರಿಗಳಿಗೆಲ್ಲ ಲೈಸೆನ್ಸ್ ಇಶ್ಯೂ ಮಾಡಿದ್ರ ಸಂದರ್ಭದಲ್ಲಿ ಅದೆಲ್ಲ ರೈತರಿಗೆ ಸಂಬಂಧಪಟ್ಟಂತೆ. ಇವತ್ತು ಶುಗರ್ ಇಲ್ಲ ಅಂತ ಹೇಳಿದ್ರೆ ಕಬ್ಬು ಬೆಳೆದಿರೋ ರೈತರು ಬೀದಿಗೆ ಬರ್ತಾ ಇದ್ರು. ಇದೆಲ್ಲ ಮನಗಂಡು ರೈತರಿಗೆ ಎಲ್ಲೆಲ್ಲಿ ಯಾವ್ಯಾವ ಎಲ್ಲಿ ಸಾಧ್ಯ ಆಗುತ್ತೋ ಎಲ್ಲ ದೃಷ್ಟಿಯಲ್ಲೂ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥದ್ದನ್ನ ನೀರಾವರಿ ಪೈಪ್ಗಳಿರ್ಬೋದು, ಟ್ರ್ಯಾಕ್ಟರ್ಗೆ ಮತ್ತು ಟಿಲ್ಲರ್ಗಳಿಗೆ ಸಬ್ಸಿಡಿಗಳಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅವುಗಳಿಗೂ ಸಹ ಒಂದು ಸಬ್ಸಿಡಿ ಮೂಲಕ ಹನಿ ನೀರಾವರಿ ಮಾಡ್ತಕ್ಕಂಥ ಇವೆಲ್ಲವನ್ನು ಯೋಜನೆ ಬರೀ ಕೇವಲ ಅವರು ಆ ಮಟ್ಟಕ್ಕೆ ಅಲ್ಲಿ ಹೋಗಿ ಪ್ರಧಾನಮಂತ್ರಿ ಆಗಿದ್ದು ನಮ್ಮ ಕರ್ನಾಟಕದ ಒಂದು ಅದೃಷ್ಟ. ಅದನ್ನ ಅವರು ಸರಿಯಾಗಿ ನಿಭಾಯಿಸಿ ಕರ್ನಾಟಕದ ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿಯ ಪ್ರದರ್ಶನ ಚೆನ್ನಾಗಿ ನೋಡಿ ಬರ್ಬೇಕು. ಇದು ನನ್ನ ಏನು ಜನಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತು ಉಳಿಸ್ಬೇಕು ಅಂತ ಹೇಳಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟು 25,000 ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡೋದ್ರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಹುಶಃ ಆ ಸಂದರ್ಭದಲ್ಲಿ ಪಕ್ಷದವರಿಗೆ ಇಲ್ಲ ನಮ್ಮ ಅಧಿಕಾರ ಬಂದಾಗೆಲ್ಲ ಸ್ವಲ್ಪ ನೋಡ್ಬೇಕಿತ್ತು, ನಮ್ಗಳಿಗೆ ಸಣ್ಣ ಪುಟ್ಟ ಅಧಿಕಾರ ಕೊಡ್ಬೇಕಿತ್ತು ಅನ್ನೋ ಭಾವನೆ ನಮ್ಮಲ್ಲೆಲ್ಲರಲ್ಲೂ ಇತ್ತು. ಆದ್ರೆ ಅಲ್ಲಿರ್ತಕ್ಕಂಥ ಹೊಂದಾಣಿಕೆ ಕೊರತೆಯಿಂದ ಇವ್ರ ಫೈಲ್ಗಳು ಹೋದ್ರೆ ಅಲ್ಲಿ ಸೈನ್ ಆಗ್ತಿರ್ಲಿಲ್ಲ, ಅವ್ರ ಕಡೆಯಿಂದ ಈ ಕಡೆ ಬದಲು ಸೈನ್ ಆಗ್ತಿರ್ಲಿಲ್ಲ. ಇದು ಹೊಂದಾಣಿಕೆ ಕೊರತೆ ಇರೋದ್ರಿಂದ ಅದಾಗಿಲ್ಲ. ಬಟ್ ಅದು ಇನ್ನರಲ್ಲಿ ಏನಿತ್ತು ಅನ್ನೋದು ಜನಗಳಿಗೆ ಗೊತ್ತಾಗಲ್ಲ. ಮುಖಂಡರುಗಳಿಗೂ ಕಾರ್ಯಕರ್ತರಿಗೂ ಅಲ್ಲಲ್ಲಿ ಅವರಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿರೋದಿಲ್ಲ. ಆ ಸಮಸ್ಯೆನ ಎಲ್ಲವರು ನೋಡ್ಕೊಂಡು ನಾನೇನಪ್ಪ ಮಾತು ಕೊಟ್ಟಿದ್ದೆ, ನಾನು ಎಷ್ಟು ದಿವಸ ಇರ್ತೀನೋ ಅಧಿಕಾರದಲ್ಲಿ ಗೊತ್ತಿಲ್ಲ, ಹೊಂದಾಣಿಕೆ ಎಷ್ಟು ದಿವಸ ಇರುತ್ತೋ ನಾನು ರೈತ ಸಾಲ ಮನ್ನಾ ಮಾಡಿಬಿಟ್ಟು ಹೋಗ್ಬೇಕು ಅನ್ನೋ ಭಾವನೆಯಿಂದ ಅವರು 25,000 ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದ್ರು. ಅದರಲ್ಲಿ ಅದು ಸಕ್ಸಸ್ ಆದ್ರು. ಆದ್ರೆ ಜನಗಳು ಯೋಚನೆ ಮಾಡ್ಬೇಕು. ಮತ್ತು ನಂತರದಲ್ಲಿ ನಮ್ಮ ಪಂಚತಂತ್ರ ಒಂದು 5 ಇದನ್ನ ಹಾಕೊಂಡಿದ್ರು. ಪಂಚರಥ ನಮ್ಮಲ್ಲೆಲ್ಲ ಬಂದಿತ್ತು. ನಾವೆಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಟ್ವಿ. ಇಡೀ ಕರ್ನಾಟಕದಲ್ಲೇ ಓಡಾಡಿದ್ರು ಹಗಲು ರಾತ್ರಿ. ಆದರೂ ಸಹ ಜನಗಳು ಯಾರ ಅವಶ್ಯಕತೆ ಇದೆ ರಾಜ್ಯಕ್ಕೆ ಅನ್ನೋದನ್ನ ಇನ್ನೂವರೆಗೂ ನಮ್ಮ ಕರ್ನಾಟಕ ಜನತೆಗೆ ಬಹುಶಃ ಅರ್ಥ ಆಗಿದೆಯೋ ಇಲ್ವೋ, ಅಥವಾ ಎಲ್ಲೋ ಒಂದ್ ಕಡೆಗೆ ನಮ್ಮಲ್ಲಿ ಇರ್ತಕ್ಕಂಥ ಆಯಾ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ಆಗಿದೆ ಆಲ್ರೆಡಿ ಅಂತೇಳಿ, ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಆಸಕ್ತಿ ಯುವಕರಿಗಿರ್ಬೋದು, ಮತ್ತು ಬಹುಶಃ ಕೆಲವೊಂದು ಜನಗಳಿಗೆ ಇಷ್ಟ ಇರುತ್ತೆ ಅವ್ರು ನಾನೊಂದು ಮೆಂಬರ್ಶಿಪ್ ತಗೊಳ್ಬೇಕು. ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಶಿವಮೊಗ್ಗದಲ್ಲಿ ಮಣಿಪಾಲ ಆರೋಗ್ಯ ಕಾರ್ಡ್ ನೋಂದಣಿಯನ್ನು ಆರಂಭಿಸಲಾಗಿದೆ. ಈ ಸೌಲಭ್ಯವನ್ನು ಶಿವಮೊಗ್ಗ ಜನರು ಸದುಪಯೋಗಪಡಿಸಿಕೊಳ್ಳಲು ಕಸ್ತೂರಬಾ ಹಾಸ್ಪಿಟಲ್ ಮಣಿಪಾಲ್ ಆಡಳಿತ ಮಂಡಳಿ ಆಗ್ರಹ ಮಾಡಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರಬಾ ಆಸ್ಪತ್ರೆಯ ಪ್ರಮುಖರು ಮಾಹಿತಿ ನೀಡಿದರು. ಈ 25 ವರ್ಷದ ಮಣಿಪಾಲ್ ಆರೋಗ್ಯ ಕಾರ್ಡ್ ನಾವೀಗ ಎನ್ರೋಲ್ಮೆಂಟಿಗೆ ಅಂದರೆ ನೋಂದಣಿಗೆ ಈಗಾಗಲೇ ನಾವು ಚಾಲನೆ ನೀಡಿದ್ದೇವೆ ಮಣಿಪಾಲದಲ್ಲಿ. ಸೊ ಇವತ್ತು ನಾವು ಈಗ ಶಿವಮೊಗ್ಗದಲ್ಲಿ ಚಾಲನೆ ನೀಡ್ತಾ ಇದ್ದೇವೆ. ನಾವು 2000 ಆರಂಭ ಮಾಡಿದಾಗ ಸುಮಾರು 3,200 ಮೆಂಬರ್ ಅಷ್ಟೇ ಇದ್ದರು. ಸೊ ಈಗ ನಾವು ಸುಮಾರು 6,82,000 ಮೆಂಬರನ್ನು ನಾವು ಇವತ್ತು ಮಣಿಪಾಲ್ ಆರೋಗ್ಯ ಕಾರ್ಡ್ ಮೂಲಕ ಮೆಂಬರ್ಶಿಪ್ ತಗೊಂಡು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಾವು ಖುಷಿ ಪಡ್ತಿದ್ದೇವೆ. ಪ್ರತಿ ವರ್ಷದಂತೆ 1 ವರ್ಷದ ಕಾರ್ಡ್ ಇದೆ, 2 ವರ್ಷದ ಕಾರ್ಡ್ ಕೂಡ ಈ ವರ್ಷ ಕೂಡ ಇದೆ. ಸೊ ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ಅದನ್ನು ಬಳಸ್ಕೊಳ್ಬೋದು. ಮತ್ತು ಯಾವುದೇ ರೀತಿಯ ಮಿತಿ ಇಲ್ಲದೆ, ಯಾವುದೇ ಲಿಮಿಟೇಷನ್ ಇಲ್ಲದೆ ಮಣಿಪಾಲ್ ಆರೋಗ್ಯ ಕಾರ್ಡ್ ನಾವು ಎಲ್ಲರಿಗೂ ಕೂಡ ನಾವು ನೋಂದಣಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. BPL ಕಾರ್ಡು, APL ಕಾರ್ಡು ಅಥವಾ ಸರ್ಕಾರಿ ನೌಕರರು ಅಂತ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಅದು ಯಾರು ಕೂಡ ಕಂಡೀಷನ್ ಕೂಡ ಇಲ್ಲ. ಎಲ್ಲರೂ ಕೂಡ ಇದನ್ನು ಕಾರ್ಡನ್ನು ಮಾಡಿಕೊಂಡು ಪ್ರಯೋಜನ ಪಡ್ಕೊಳ್ಬೋದು. ಅದರಿಂದಾಗಿ ನಾವು ಇದನ್ನು ನಮ್ಮ ಟ್ಯಾಗ್ಲೈನ್ ಕೂಡ ನಾವು ಸಂಪೂರ್ಣ ಕುಟುಂಬಕ್ಕಾಗಿ ವಿಶ್ವಾಸಾರ್ಹ ಸೇವೆ ಮತ್ತು ಶ್ರೇಷ್ಠ ಮೌಲ್ಯ ಅನ್ನೋ ಟ್ಯಾಗ್ಲೈನ್ ಇಟ್ಕೊಂಡು ನಾವು ಈ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಪ್ರಚಾರ ಮಾಡ್ತಿದ್ದೇವೆ. ಮಣಿಪಾಲ್ ಆರೋಗ್ಯ ಕಾರ್ಡ್ನ ಹೇಳಿದಾಗ 1 ವರ್ಷದ ಮತ್ತು 2 ವರ್ಷದ ಸ್ಕೀಮ್ ಇದೆ. 1 ವರ್ಷಕ್ಕಾದರೂ ಒಬ್ಬರಿಗಾದರೆ ಅಂದರೆ ವೈಯಕ್ತಿಕ ಕಾರ್ಡ್ ಅಂತ ಕರಿತೀವಿ, ಅದು 350 ರೂಪಾಯಿ ಆಗುತ್ತೆ. ಫ್ಯಾಮಿಲಿ ಕಾರ್ಡ್ ಆದರೆ 700 ರೂಪಾಯಿ ಆಗುತ್ತೆ. ಅದೇ ರೀತಿ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಆದರೆ 900 ರೂಪಾಯಿ ಆಗುತ್ತೆ. ಫ್ಯಾಮಿಲಿ ಕಾರ್ಡ್ ಅಂದರೆ ಗಂಡ, ಹೆಂಡತಿ ಮತ್ತು ಮಕ್ಕಳು 25 ವರ್ಷದ ಮದುವೆ ಆಗದ ಎಷ್ಟು ಮಕ್ಕಳಿದ್ರು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಅತ್ತೆ ಮಾವ, ಸೊ 4 ಎಕ್ಸ್ಟ್ರಾ ಜನವನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 4 ಜನರ ಆ್ಯಡ್ ಮಾಡ್ಬೋದು. ಅದೇ ರೀತಿ 2 ವರ್ಷದ ಕಾರ್ಡ್ ಕೂಡ ಇದೆ. 2 ವರ್ಷದ ಕಾರ್ಡ್ ಆದರೆ ಒಬ್ಬರಿಗಾದರೆ 600 ರೂಪಾಯಿ, ಫ್ಯಾಮಿಲಿ ಆದರೆ 950 ರೂಪಾಯಿ ಮತ್ತು ಫ್ಯಾಮಿಲಿ ಪ್ಲಸ್ ಆದರೆ 1,100 ರೂಪಾಯಿ ಇದೆ. ಒಂದು ವೇಳೆ ಕಳೆದ ವರ್ಷ ಮಾಡಿದರೆ
ನಿರಂತರ ಮಾಡ್ಕೊಂಡು ಬರ್ತಾ ಇದ್ದರೆ ಅವರಿಗೆ ರಿನ್ಯೂವಲ್ ಮಾಡಬೇಕಾಗುತ್ತೆ. ಅವರಿಗೆ ಈ ಅಮೌಂಟಲ್ಲಿ ಮತ್ತೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ರಿನ್ಯೂವಲ್ ಮಾಡುವಂಥ ಸಂದರ್ಭದಲ್ಲಿ. ಮತ್ತು 2 ವರ್ಷದ ಕಾರ್ಡನ್ನು ನೇರವಾಗಿ ಮಾಡೋದ್ರಿಂದ ಇದರಲ್ಲಿ ಕೂಡ ಬೆನಿಫಿಟ್ ಸಿಗುತ್ತೆ. ನಾನು ಹೇಳಿದಾಗ ಈಗ 1 ವರ್ಷದ ಕಾರ್ಡ್ ಆದರೆ ಈಗ 1 ವರ್ಷ ಸಪ್ರೇಟಾಗಿ ಮಾಡಿದ್ರೆ 900 ಸುಮಾರು 1800 ರೂಪಾಯಿ ಆಗುತ್ತೆ. ಸೊ ನೇರವಾಗಿ ಮಾಡಿದ್ರೆ ನಿಮಗೆ 1100 ರೂಪಾಯಲ್ಲಿ ಕಾರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸುಮಾರು ಉಳಿತಾಯ ಕೂಡ ಆಗುತ್ತೆ. ಸುಮಾರು 500-600 ತನಕ ಉಳಿತಾಯ ರೂಪಾಯಿ ಕೂಡ ಆಗಲಿ ಸಾಧ್ಯ ಉಂಟು. ಈ ಅಮೌಂಟನ್ನು ಬಳಸ್ಕೊಂಡು ಬೇರೆ ಒಂದು ಫ್ಯಾಮಿಲಿ ಕೂಡ ಬೇಕಾದ್ರೆ ಈ ಕಾರ್ಡನ್ನು ಮಾಡಿಸ್ಕೊಳ್ಬೋದು ಅಥವಾ ನಿಮ್ಮ ಪರವಾಗಿ ಮಾಡಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಕಾರ್ಡ್ ಮಾಡಿಸ್ಕೊಂಡಾಗ ಬೆನಿಫಿಟ್ ನಾವು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಕೊಡ್ತೇವೆ. ಜೊತೆಗೆ ನಮ್ಮ ಸಹ ಸಂಸ್ಥೆಗಳಂತ ಹೇಳ್ತೀವಿ, ಉಡುಪಿ ಮತ್ತು ಕಾರ್ಕಳದಲ್ಲಿರುವಂಥ TMPI ಆಸ್ಪತ್ರೆಯಲ್ಲಿ ಸಿಗುತ್ತೆ. ಮಂಗಳೂರಿನಲ್ಲಿರುವಂಥ 2 KIMS ಆಸ್ಪತ್ರೆಗಳು, ಹತ್ತವರ ಮತ್ತು ಅಂಬೇಡ್ಕರ್ ಸರ್ಕಲ್, ಇಲ್ಲಿ ಕೂಡ ಪ್ರಯೋಜನ ಪಡ್ಕೊಳ್ಬೋದು. ಅದರ ಜೊತೆಗೆ ನಮ್ಮ ಕಟೀಲಿನಲ್ಲಿ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಅಂತ ಇದೆ, ಅಲ್ಲಿ ಪ್ರಯೋಜನ ಪಡ್ಕೊಳ್ಬೋದು. ಅಲ್ಲದೆ ಗೋವಾದಲ್ಲಿರೋ ಮಣಿಪಾಲ್ ಆಸ್ಪತ್ರೆಯನ್ನು ಪ್ರಯೋಜನ ಪಡ್ಕೊಳ್ಬೋದು. ಹೀಗೆ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ರಿಯಾಯಿತಿ ಸೌಲಭ್ಯ ಕೂಡ ಇದೆ. ಸೊ ನಾನು ಮೇಜರಾಗಿ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಯಾವುದೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕಸ್ತೂರ್ಬಾ ಆಸ್ಪತ್ರೆ ನಾವು ಮೊದಲಿಗೆ ಯಾವುದೇ ರೋಗಿಗಳು ಬಂದಾಗ ಮೊದಲಿಗೆ ಡಾಕ್ಟ್ರನ್ನ ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಚಾರ್ಜಸಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ. ತದನಂತರ ಡಾಕ್ಟರ್ಗಳು ಯಾವುದೇ ರೀತಿಯ ಬ್ಲಡ್ ಟೆಸ್ಟ್ ಹೇಳ್ಬೋದು ಅಥವಾ ಯೂರಿನ್ ಟೆಸ್ಟ್ ಹೇಳ್ಬೋದು, ಅದರಲ್ಲಿ 25% ರಿಯಾಯಿತಿ ಸಿಗುತ್ತೆ. ಕೆಲವು ರೇಡಿಯಾಲಜಿ ಇನ್ವೆಸ್ಟಿಗೇಷನ್ ಅಂತ ಕರೀತೇವೆ, ಎಕ್ಸ್ರೇ ಇರ್ಬೋದು, CT MRI ಇರ್ಬೋದು ಅಥವಾ ಅಲ್ಟ್ರಾಸೌಂಡ್ ಇರ್ಬೋದು, ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತೇವೆ. ಮತ್ತು OPD ಪ್ರೊಸೀಜರ್ ಅಂತ ಕರೀತೇವೆ, ECG ಇರ್ಬೋದು, ಇಕೋ ಇರ್ಬೋದು, TMT ಇರ್ಬೋದು, ಅಥವಾ ಕೆಲವೊಂದು ಪ್ರೊಸೀಜರ್ಗಳನ್ನು OPDಯಲ್ಲೇ ಮಾಡ್ತಾರೆ. ಅಡ್ಮಿಷನ್ ಇಲ್ಲದೆ ಕೆಲವು ಸಣ್ಣ ಪ್ರೊಸೀಜರ್ ಮಾಡ್ತಾರೆ, ಅದರಲ್ಲಿ 20% ತನಕ ಡಿಸ್ಕೌಂಟ್ ಸಿಗುತ್ತೆ. ಡಯಾಬಿಟಿಕ್ ಅಂದರೆ ಮಧುಮೇಹ ಇರುವವರಿಗೆ ಡಯಾಬಿಟಿಕ್ ಫುಡ್ ಕೇರ್ ಪಾದ ತಪಾಸಣೆ ಅಂತ ಮಾಡ್ತೀವಿ, ಅದರಲ್ಲಿ ಕೂಡ 20% ಡಿಸ್ಕೌಂಟ್ಸ್ ಕೊಡ್ತೀವಿ. ಡಯಾಲಿಸಿಸಲ್ಲಿ ಸಾಗರ ನಗರಸಭೆಯ ಹಾಲಿ ಸದಸ್ಯರ ನಾಮಫಲಕಗಳು ಕಸದ ಬುಟ್ಟಿಗೆ ಸೇರಿವೆ. ಹೌದು, ಶಾಸಕ ಗೋಪಾಲಕೃಷ್ಣ ಬೇಳೂರು ನಡೆಸ್ತಾ ಇರೋ ಮೀಟಿಂಗ್ನಲ್ಲಿಯೇ ಈ ಘಟನೆ ನಡೆದಿದೆ. ನಗರಸಭೆಯ ಸಭಾಂಗಣದಲ್ಲಿ ಸಭೆ ನಡೀತಾ ಇದ್ದು, ಇದೇ ಸಭೆಯಲ್ಲಿ ಸಾಗರ ನಗರಸಭಾ ಸದಸ್ಯರ ನಾಮಫಲಕಗಳು ಕಸದ ಬುಟ್ಟಿಗೆ ಹಾಕಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಇಡೀ ನಗರವನ್ನ ಸ್ವಚ್ಛವಾಗಿ ಇಡಬೇಕಾದವರೇ ಹೀಗೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿವೆ. ಈಗ 10, 11 ಅಲ್ಲಿ 31 ಆಯ್ತಾರೆ. ಒಂದು ಸ್ವಲ್ಪ ಹೇಳಿದಂಗೆ ನೋಡಿ, ನಾವು ಈಗ ನಾವು ಮಾಡೋದು ಸರ್ವೆ ಗೊತ್ತಾಗತ್ತೆ, ಕೌನ್ಸಿಲರ್ಸ್ ನಾವು ಆಡಳಿತದಲ್ಲಿ ಸರ್ ಜನರಿಗೆ ನಾವು ಪ್ರತಿಯೊಬ್ಬರು ಆಫೀಸ್ ಒಳಗಡೆ ಯಾರೇ ಬರಲಿ ಕಾಫಿ ಕೊಡೋದಿಲ್ಲ ಸರ್. ನಾನೊಂದು ಗಂಟೆ ಒಂದ್ಸರಿ ಏನಕ್ಕೆ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ, ಏನು ಅಷ್ಟು ನಾಯಕರು ಮಾಡ್ಕೊಂಡು ಸರ್ ನಮ್ಮ ವಾಟರ್ ಸಪ್ಲೈ ಇವಾಗ ನಮ್ಮ ರಾಜೇಶ್ ಇರ್ಬೋದು, ಹಿರಿಯರು ಇರ್ಬೋದು, ರಾತ್ರಿ ಆದರೂ ಕೆಲಸ ಮಾಡ್ತಾರೆ. ವಾಟರ್ ಸಪ್ಲೈ ಇರ್ತಾರೆ, ನೀವು ಇವರು ಕೆಲಸ ಮಾಡ್ತಾರೆ. ಇವರು ಹೆಂಗೆ ಅಂದರೆ ಇಲ್ಲ ನೀವು ಹೇಳ್ಬೇಕು, ಇಲ್ಲ ಪಬ್ಲಿಕ್ ಹೇಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಮಾಡಬೇಕು. ಕೆಲಸ ಮಾಡೋದಿಲ್ಲ ಸರ್. ನೋಡಪ್ಪ, ನಾನು ಇವು ಯಾವುದೂ ನಾನು ಕೇಳ ಪೂರ್ತಿ ನಾವೇ ಮುಂಬರುತ್ತೆ. ಮೇನ್ ರೋಡ್ ನಮ್ಮ 5 ಸ್ಟಾರ್ಟ್ ಆಗಿ ನಮ್ಮ ಸನ್ಮಾನ ಸೇತು ಎಲ್ಲ ಮುಂದುವರಿ ಎಲ್ಲ ಮಾಡಿಲ್ಲ, ಹೋಗ್ತಾ ಇದ್ರು. ನನಗೆ ಬೇಕಾಗಿದ್ದು ಸ್ವಚ್ಛತೆ. ನಿಮ್ಮ ಕಡೆಗಳು ನಾನೇನು ಮಾಡ್ಬೇಕಿದೆ? ಎಷ್ಟು ಸರಿ ಹೇಳ್ಬೇಕು ನಿಮ್ಮ ಮದಾನ ನಿಮಗೆ? ಪ್ರತಿ ಸರಿ ಹೇಗಿದೆ ಅವ್ರ ರಿಪೋರ್ಟು? ನೋಡಿ, ಎಲ್ಲರೂ ಸರಿ ಇಲ್ಲ ಅಂತಾರೆ. ಶಿವಮೊಗ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಸಭೆಯನ್ನ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಮಾತನಾಡಿದರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿರ್ದೇಶನ ನೀಡಿದ ಅವರು ಸಂಘಟನೆಯನ್ನ ಶಕ್ತಿ ಹೆಚ್ಚಿಸಿ ದುರ್ಬಲತೆಯನ್ನ ಕಡಿಮೆ ಮಾಡಿಕೊಳ್ಳುವ ಬಗ್ಗೆ ಚರ್ಚಿಸೋಣ ಎಂದು ಕರೆ ನೀಡಿದರು. ಕಳೆದ ವರ್ಷ ಯುವ ಕಾಂಗ್ರೆಸ್ಗೆ ಚುನಾವಣೆ ನಡೆದಿದೆ. ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರ ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿ ಖಜಾಂಚಿಗಳು ಆಯ್ಕೆಯಾಗಿದ್ದಾರೆ. जाकर जिले की मीटिंग करेंगे। बॉडीज की इलेक्शन जो लड़ना चाहता है, जिसको लगता है कि भी मैं अपने एरिया का एबिलिटी के आधार पर एक बार फिर से
तमाम युवा साथियों का ಇವತ್ತು ಯುವಕರಿಗೆ ಒಂದು ಅಧಿಕಾರ ಸಿಗಬೇಕು. ಈಗಾಗಲೇ ದಿಗಂಬಣ್ಣವರು ಹೇಳ್ತಿದ್ರು, ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ನಿಮ್ಮ ನಾಯಕತ್ವ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಸ್ಪರ್ಧೆ ಮಾಡುವಂಥ ಕೆಲಸ ಎಲ್ಲ ಆಗಬೇಕು ಅಂತೇಳಿ ಹೇಳಿದ್ರು. ಆದರೆ ನೀವು ಅದಕ್ಕಿಂತ ಮೊದಲು ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳುವಂಥ ಕೆಲಸ ಆಗಬೇಕು. ಇಲ್ಲೆಲ್ಲ ಬಂದ್ವಿ, ನಾವು ಯೂತ್ ಕಾಂಗ್ರೆಸ್ ಅಂತ ಕೂಗಿದ್ವಿ, ಹೇಳಿದ್ವಿ, ಮಾಡಿದ್ವಿ ಅಂತ ಅಲ್ಲ. ಜನರ ಜೊತೆಗೆ ಬೆರೆಯುವಂಥ ಕೆಲಸವನ್ನು ಮಾಡಬೇಕು. ಜನರ ಜೊತೆಗೆ ಇದ್ದು ಅಲ್ಲಿ ಕೆಲಸಗಳನ್ನು ಮಾಡ್ಕೊಂತ ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಕಷ್ಟ ಸುಖಕ್ಕೆ ಆಗ್ತೀವಿ ಅಂತ ಹೇಳಿ ಯಾವುದಾದ್ರೂ ಸಣ್ಣ ಪುಟ್ಟ ಏನಾದರೂ ಕೆಲಸಗಳನ್ನು ಮಾಡಿಕೊಡುವಂಥದ್ದನ್ನ ನಾವು ಕಲಿಬೇಕು. ಜನರ ಜೊತೆಗಿದ್ರೆ ಮಾತ್ರ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಇನ್ನು ಗ್ರಾಮ ಪಂಚಾಯತಿ ಚುನಾವಣೆಗಳು ಬೇರೆ ಚುನಾವಣೆಗಳು ಬರ್ತಾವ ಏನೋ ಗೊತ್ತಿಲ್ಲ, ನಮ್ಮ ನಾಯಕರುಗಳು ಗೊತ್ತದು. ಆದರೆ ಗ್ರಾಮ ಪಂಚಾಯತಿ ಚುನಾವಣೆ ಅಂತೂ ಜನವರಿ ಫೆಬ್ರವರಿಯಲ್ಲಿ ಆಗೋದು ಖಚಿತ, ಅದು ಹಾಗೇ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿಂದ ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೋಬೇಕಾಗುತ್ತೆ. ಆ ನಾಯಕತ್ವ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಈಗಲಿಂದನೇ ನೀವು ಅಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಿ, ಇಲ್ಲ ಇವರು ಜನರ ಕೆಲಸಕ್ಕೆ ಕಷ್ಟಕ್ಕೆ ಇವರು ಬರ್ತಾರೆ, ಇವ್ರು ಇರ್ತಾರೆ, ಹಾಗಾಗಿ ಇವರನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನ ಅಲ್ಲಿ ಆ ಕೆಲಸ ಮಾಡೋದ್ರ ಮೂಲಕ ನೀವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತಾವೆಲ್ಲ ಇವತ್ತು ಯುವ ಕಾಂಗ್ರೆಸ್ನಲ್ಲಿ ಬಂದಿದ್ದೀವಿ. ಜೋಶಾಗಿ ಬರೀ ಇದ್ದು ಬಿಟ್ಟರೆ ಸಾಲಲ್ಲ, ನಾವು ನಮ್ಮ ನಾಯಕತ್ವವನ್ನು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ಒಂದು ಕಡೆ ಕೆಲಸ ಮಾಡಿಕೊಂಡು ಆ ಗ್ರಾಮ ಪಂಚಾಯತಿಯಿಂದ ನೀವು ನಿಮ್ಮ ರಾಜಕೀಯ ಏನು ಅಧಿಕಾರದ ಮೆಟ್ಟಿಲುಗಳನ್ನು ಹಾಕೋದು ಏರೋದಕ್ಕೆ ಬಹಳ ಒಂದು ಹೆಜ್ಜೆ ಮುಂದೆ ಕೆಲಸ ಮಾಡಿ ಅಂತ ಒಂದು ಇನ್ನೊಂದು ಒಳ್ಳೆ ಮಾತು ನಿಮಗೆ ಹೇಳಿರ್ತಕ್ಕಂಥದ್ದು, ನೀವು ಅದನ್ನೆಲ್ಲ ಸದಾ ನೆನಪಿಟ್ಕೋಬೇಕು. ದಿವಂಗತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಆ ದೇಶದ ಯುವ ಪ್ರಧಾನಿ, ಕಡಿಮೆ ವಯಸ್ಸಲ್ಲಿ ಪ್ರಧಾನಿ ಆಗಿರ್ತಕ್ಕಂಥ ಹೆಗ್ಗಳಿಕೆ ಯುವಕರಿಗೆ ಸಲ್ಲದು ಅಂತ ನೀವು ಮರಿಬಾರ್ದು. ರಾಜೀವ್ ಗಾಂಧಿಯವರು ಪ್ರಥಮವಾಗಿ ಪ್ರಧಾನಮಂತ್ರಿ ಆದಾಗ ನಿಮಗೇನು ಮಾಡಬೇಕು ಅಂತ ಚಿಂತನೆ ಮಾಡಿದ್ರು. ಯುವಕರ ಒಂದು ಶಕ್ತಿಯನ್ನು ಯಾವ ಥರ ಈ ದೇಶಕ್ಕೆ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ 18 ವರ್ಷದ ಯುವಕರಿಗೆ ಮತದಾನ ಚಲಿಸುವ ಹಕ್ಕು ಕೊಟ್ಟಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಅಂತಂದರೆ ರಾಜೀವ್ ಗಾಂಧಿಯವರು. ಅವರು ಯಾಕೆ ಕೊಟ್ಟರು ಅಂತಂದರೆ ಯುವಕರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಈ ರಾಷ್ಟ್ರದ ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತಲೂ ಕೂಡ ಕೊಟ್ಟರು. ಅದರ ಜೊತೆಗೆ ರಾಷ್ಟ್ರದಲ್ಲಿ ನೆಹರು ಯುವ ಕೇಂದ್ರ ಅಂತಲೂ ಕೂಡ ಸ್ಥಾಪನೆಯನ್ನು ಮಾಡಿದ್ರು. ಪ್ರತಿಯೊಂದು ಜಿಲ್ಲೆಯಲ್ಲಿ ನೆಹರು ಯುವ ಕೇಂದ್ರ ಇದೆ. ತಾವು ಅಲ್ಲಿ ಕೊಂಡಿಯಾಗಿ ತಾವು ತೋರಿಸ್ಕೋಬೇಕು ತಮ್ಮನ್ನು. ಅಲ್ಲಿ ಎಲ್ಲ ರೀತಿಯ ತರಬೇತಿಯ ಜೊತೆಗೆ ಆ ಒಂದು ಪಕ್ಷವನ್ನು ಕೂಡ ಸರಿಪಡಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳೋಕ್ಕೆ ಒಂದು ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಹರ್ಷಿತ್ ಗೌಡರು ಈ ಎಲ್ಲ ಯುವಕರಿಗೆ ಯುವ ಕೇಂದ್ರ, ನೆಹರು ಯುವಕರ ಜೊತೆಗೆ ಸರ್ಕಾರದ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮುಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಮಾಡ್ತೀರಾ ಅಂತ ಭಾವಿಸುತ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನೀವು ಇವತ್ತು ಯಾರನ್ನ ಗುರುತ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡ್ತೀರಲ್ಲ, ಅವ್ರು ಯಾವಾಗಲೂ ನಿಮ್ಮ ನೆನಪನ್ನು ಇಟ್ಕೊಂಡಿರ್ತಾರೆ. ನನ್ನನ್ನ ಇವತ್ತು ಯಾರು MLC ಮಾಡಿದ್ರು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅಥವಾ ನನ್ನನ್ನು ಯಾರು ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ನನ್ನನ್ನ ಯಾರು ಪ್ರಥಮವಾಗಿ ನನ್ನನ್ನು ಗುರುತು ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಲಿಂಗನಮಕ್ಕಿ ಜಲಾಶಯದಲ್ಲಿ ದಿನೇ ದಿನೇ ನೀರಿನ ಮಟ್ಟ ಏರಿಕೆಯಾಗ್ತಿದೆ. ನಿನ್ನೆಗಿಂತ ಇಂದು ನೀರಿನ ಮಟ್ಟದಲ್ಲಿ 1 ಅಡಿ ಏರಿಕೆಯಾಗಿದ್ದು ಜಲಾಶಯದಲ್ಲಿ 49 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ 29,784 ಕ್ಯೂಸೆಕ್ ನೀರು ಒಳಹರಿವಿದ್ದು 5,053 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಕಳೆದ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಜಲಾಶಯವು ಸಂಪೂರ್ಣ ಭರ್ತಿಯಾಗಿತ್ತು. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 151 ಟಿಎಂಸಿ ಇದ್ದು ಈಗಾಗಲೇ ಜಲಾಶಯದ ಬಹುತೇಕ 50 ಟಿಎಂಸಿ ನೀರು ಸಂಗ್ರಹವಾಗಿದೆ. ಉತ್ತಮ ಮಳೆ ಮುಂದುವರೆದರೆ ಉಳಿದ 100 ಟಿಎಂಸಿ ಭರ್ತಿಯಾಗುವ ಸಾಧ್ಯತೆ ಇದೆ.
ಶಿವಮೊಗ್ಗದಲ್ಲಿರುವ ಇನ್ನೊಂದು ಜಲಾಶಯವಾದ ಭದ್ರಾ ಜಲಾಶಯವು ಅರ್ಧದಷ್ಟು ಭರ್ತಿಯಾಗಿದೆ. ಕಳೆದ 2 ದಿನಗಳಿಂದ ಜಲಾಶಯದ ಒಳಹರಿವಿನಲ್ಲಿ ಸ್ಥಿರತೆ ಕಾಯ್ದುಕೊಂಡಿದ್ದು 11,000 ಕ್ಯೂಸೆಕ್ ಆಸುಪಾಸಿನಲ್ಲಿದೆ. ಭದ್ರಾ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 71 ಟಿಎಂಸಿ ಇದ್ದು ಜಲಾಶಯದಲ್ಲಿ ಈಗಾಗಲೇ 37 ಟಿಎಂಸಿ ನೀರು ಭರ್ತಿಯಾಗಿದೆ. ಜಲಾಶಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಭರ್ತಿಯಾಗಿದೆ. 1,280 ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಜಲಾಶಯದಲ್ಲಿ ಹೆಚ್ಚಿನ ನೀರು ಸಂಗ್ರಹವಾಗಿದ್ದು ಜುಲೈ ಆಗಸ್ಟ್ ತಿಂಗಳಲ್ಲಿ ಭರ್ತಿಯಾಗುವ ಸಾಧ್ಯತೆ ಇದೆ. ಗಾಜನೂರು ಬಳಿ ಇರುವ ತುಂಗ ಜಲಾಶಯದ ಒಳಹರಿವಿನಲ್ಲಿ ಮತ್ತೆ ಏರಿಕೆ ಕಂಡುಬಂದಿದೆ. ಸದ್ಯ ಜಲಾಶಯಕ್ಕೆ 21,000 ಕ್ಯೂಸೆಕ್ ನೀರು ಒಳಹರಿವಿದ್ದು ಅಷ್ಟೇ ಪ್ರಮಾಣದ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಶೃಂಗೇರಿ, ತೀರ್ಥಹಳ್ಳಿ ಸೇರಿದಂತೆ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ನೀರಿನ ಹರಿವಿನಲ್ಲಿ ಏರಿಕೆ ಕಂಡುಬಂದಿದೆ. ಶಿವಮೊಗ್ಗ ಜಿಲ್ಲೆಯ ಕೆಲವು ಕಡೆ ಮಳೆಯ ಪ್ರಮಾಣ ತಗ್ಗಿದ್ದರೂ ನೀರಿನ ಹರಿವಿನಲ್ಲಿ ಏರಿಕೆ ಕಂಡುಬಂದಿದೆ. ಕರೆಂಟೇ ಇಲ್ಲ ಸರ್ ಬೆಳಗಿಂದ ಕರೆಂಟ್ ಇಲ್ಲ ಹೀಗಾಗಿ ಬಂದು ವಾಪಸ್ ಚಲಿಸುತ್ತಿದ್ದ ರೈಲು ಹತ್ತಲು ಹೋಗಿ ರೈಲಿನ ಹಳಿಗೆ ಬೀಳುತ್ತಿದ್ದ ಪ್ರಯಾಣಿಕನೊಬ್ಬನನ್ನು ರೈಲ್ವೆ ಇಲಾಖೆ ಸಿಬ್ಬಂದಿ ಹಾಗೂ ಮಾಜಿ ಸೈನಿಕ ದೇವರಂತೆ ಬಂದು ರಕ್ಷಿಸಿದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಕೆಆರ್ ಪುರಂ ರೈಲು ನಿಲ್ದಾಣದಲ್ಲಿ ಸೋಮವಾರ ರಾತ್ರಿ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಮಂಗಳೂರು ಕಡೆ ಹೊರಟಿದ್ದ ರೈಲು ವೇಗ ಪಡೆದುಕೊಂಡಿತ್ತು. ಅಷ್ಟರಲ್ಲಿ ಪ್ರಯಾಣಿಕನೊಬ್ಬ ಆಯ ತಪ್ಪಿ ಬಿದ್ದಿದ್ದು ರೈಲು ಆತನನ್ನು ಎಳೆದುಕೊಂಡೇ ಸಾಗ್ತಿತ್ತು. ಇನ್ನೇನು ಆತ ರೈಲಿನಡಿ ಬೀಳಬೇಕು ಎನ್ನುವಷ್ಟರಲ್ಲಿ ಮಾಜಿ ಸೈನಿಕ ಸತೀಶ್ ಮತ್ತು ರೈಲ್ವೆ ಸಿಬ್ಬಂದಿ ಪ್ರದೀಪ್ ಕುಮಾರ್ ಆತನನ್ನು ಎಳೆದು ರಕ್ಷಣೆ ಮಾಡಿದ್ದಾರೆ. ಸದ್ಯ ಪ್ರಯಾಣಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ.
ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಶಿವಮೊಗ್ಗದಲ್ಲಿ ವಿಪ್ರ ಯುವ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಜುಲೈ 6ರಂದು ನಡೆಯಲಿದ್ದು ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಕೆಲವು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ರಸಪ್ರಶ್ನೆ, ಚರ್ಚಾ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಜಾನಪದ ಗೀತೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ನಟರಾಜ್ ಭಾಗವತ್ ಮಾತನಾಡಿ ಮಾಹಿತಿ ನೀಡಿದರು. ಶ್ರೀಮಂತಸ್ಥ ಬ್ರಾಹ್ಮಣ ಯುವಕ ಯುವತಿಯರಿಗಾಗಿ ಒಂದು ದಿವಸದ ವಿಪ್ರ ಯುವ ಮಹೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದೆ. ಆ ಸಂದರ್ಭದಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು 12 ವರ್ಷದ ವಯೋಮಾನದಿಂದ 25 ವರ್ಷದ ವಯೋಮಾನದವರೆಗಿನ ತ್ರಿಮತಸ್ಥ ಬ್ರಾಹ್ಮಣ ವಿದ್ಯಾರ್ಥಿನಿಯರು ಆ ಯುವ ಮಹೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಪೂರ್ವವಹಿಸಿ 108ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅದರ ಪ್ರಾರಂಭನೆ ಯುವಜನಾಂಗದ ಚಟುವಟಿಕೆ ಕುರಿತೇ ಆಗಿರುವಂಥದ್ದು. 1918ರಲ್ಲಿ ಇಲ್ಲಿ ಒಂದು ಬ್ರಾಹ್ಮಣ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಬ್ರಾಹ್ಮಣ ಸಮಾಜದ ಚಟುವಟಿಕೆ ಶುರುವಾಯಿತು. 108 ವರ್ಷಗಳಿಂದ ನಿರಂತರವಾಗಿ ಸಮಾಜದ ಮಧ್ಯೆ ವಿವಿಧ ಮುಖದಲ್ಲಿ ಕೆಲಸವನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಈ ಬಾರಿ ವಿಶೇಷವಾಗಿ ಯುವಜನಾಂಗವನ್ನು ಕುರಿತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಒಂದು ಯೋಚನೆ ಮಾಡಿದ್ವಿ. ಇವತ್ತು ಎಲ್ಲ ಕಡೆ ಒಂಥರ ರಿಸೆಷನ್ ಇದೆ, ಸ್ಲೋ ಡೌನ್ ಇದೆ, ಯುದ್ಧದ ಕಾರ್ಮೋಡಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಬರುವಂತಹ ಅನೇಕ ವರ್ಷಗಳು ಅನೇಕ ರೀತಿಯ ಸಮಸ್ಯೆಗಳು ಯುವಜನಾಂಗ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿ ಮಾನಸಿಕ ಸ್ಥೈರ್ಯವನ್ನು ಕೊಡಬೇಕು, ಒಂದು ಆಶಾಭಾವನೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಉತ್ಸಾಹದಿಂದ ಇರುವಂತಹ ರೀತಿಯಲ್ಲಿ ಅವರಿಗೆ ಒಂದು ಪ್ರೇರಣೆ ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಇದ್ರ ಪ್ರಕಾರ ಬರುವಂತಹ ಜುಲೈ 6ನೇ ತಾರೀಕು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಆವರಣದಲ್ಲಿ ಗಾಯತ್ರಿ ಮಾಂಗಲ್ಯದ ಪರಿಸರದಲ್ಲಿ ಈ ಯುವ ಮಹೋತ್ಸವವನ್ನು ವಿಪ್ರ ಯುವ ಮಹೋತ್ಸವವನ್ನು ನಾವು ಏರ್ಪಡಿಸಿದ್ದೇವೆ. ಇದರ 12 ವರ್ಷದಿಂದ 25 ವರ್ಷದ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಇದರಲ್ಲಿ ಅನೇಕ ಸ್ಪರ್ಧೆಗಳಿರುತ್ತೆ. ಆದರೆ ಮುಖ್ಯ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಅವರಿಗೆ ಶಿಕ್ಷಣದಲ್ಲಿ ಬರುವಂತಹ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜುಲೈ 1ರಿಂದ ಏರಿಕೆಯಾಗಲಿದೆ ರೈಲ್ವೆ ಟಿಕೆಟ್ ದರ. ಎಸಿ, ನಾನ್ ಎಸಿ, ಎಕ್ಸ್ಪ್ರೆಸ್ ದ್ವಿತೀಯ ದರ್ಜೆಗೆ ಅನ್ವಯ. ಪ್ರಯಾಣಿಕರಿಗೆ ಹೊರೆಯಾಗದಂತೆ ಏರಿಕೆಗೆ ಮುಂದಾದ ರೈಲ್ವೆ ಇಲಾಖೆ. ಭದ್ರಾ ಬಲದಂಡೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿ. ಹಾಗೆ ಮಣ್ಣು ಮುಚ್ಚಿದ್ರೆ ನಾವು ನಿಮ್ಮನ್ನ ಮುಚ್ಚುತ್ತೇವೆ. ಇಂಜಿನಿಯರ್ಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ರೈತ ಮುಖಂಡ ಕೆಟಿ ಗಂಗಾಧರ್. ಎಣ್ಣೆ ಹೊಡೆದು ಆಂಬ್ಯುಲೆನ್ಸ್ ಚಾಲನೆ ಮಾಡಿದ ಭೂಪ. 13,000 ದಂಡ ವಿಧಿಸಿದ ಶಿವಮೊಗ್ಗ ಸಂಚಾರಿ ಪೊಲೀಸರು. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋರಿಗೆ ಖಡಕ್ ಎಚ್ಚರಿಕೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.